ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ SSLC ಪರೀಕ್ಷೆಯ ಸಂದರ್ಭದಲ್ಲಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ತು. ಅದು ತ್ರಿಭಾಷಾ ಹಿಂದಿಗೆ ನಾವು ಅಂಕ ಕೊಡಲ್ಲ, ಬದಲಾಗಿ ಗ್ರೇಡ್ ಕೊಡ್ತೀವಿ. ಅನಿವಾರ್ಯ ಅಲ್ಲ ಅದರಲ್ಲಿ ಪಾಸ್ ಆಗೋದು. ಮಕ್ಕಳಿಗೆ ನಾವು ಹೇರಿಕೆ ಮಾಡ್ತಾ ಇಲ್ಲ, ಅದರಿಂದ ಸ್ವಲ್ಪ ನಿರಾಳತೆಯನ್ನ ತರ್ತಿದ್ದೀವಿ ಅಂತ. ಆಗೊಂದು ಪ್ರಶ್ನೆ ಮೂಡ್ತಪ್ಪ, ಸರ್ಕಾರ 1 ವರ್ಷದಿಂದ ಏನು ಮಾಡ್ತು? ಎಕ್ಸಾಮ್ ಟೈಮಲ್ಲೇ ಇಂಥದ್ದೊಂದು ನಿರ್ಧಾರವನ್ನ ಯಾಕೆ ತೆಗೆದುಕೊಳ್ತು? ಹಂಗಂತ ಬಹಳ ಸ್ಪಷ್ಟವಾಗಿ ಆರಂಭದಲ್ಲೇ ನಾನು ಹೇಳ್ತಾ ಇದ್ದೀನಿ, ನಾವು ಹಿಂದಿ ಪರವಾಗಲ್ಲ, ಹಿಂದಿ ಬೇಕೇ ಬೇಕು, ಅದನ್ನ ಕಡ್ಡಾಯ ಮಾಡಿ ಅಂತ ಕೂಡ ಒತ್ತಡ ಹಾಕ್ತಿಲ್ಲ. ಕಾರಣ ಕರ್ನಾಟಕದಲ್ಲಿರುವಂತಹ ನಾವು, ನಮ್ಮ ಕನ್ನಡ ಭಾಷೆ, ನಮ್ಮ ಅಸ್ಮಿತೆ, ನಮ್ಮ ಹೆಮ್ಮೆ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಸಿಗಬೇಕು. ಅದರಲ್ಲಿ ಎಲ್ಲವೂ ಕೂಡ ಓಕೆ ಅನ್ನೋ ರೀತಿಯ ಮನೋಭಾವನೆ ನಮ್ದು. ಹಂಗಂತ ಹಿಂದಿ ವಿರೋಧಿಗಳ ಖಂಡಿತ ಅಲ್ಲ. ಹಿಂದಿ ಅವಶ್ಯಕತೆ ಇದೆಯಾ? ಅದು ಪ್ರಶ್ನೆ ಇದೆ. ಅವಶ್ಯಕತೆ ಇದೆಯಾ, ಅದು ಅನಿವಾರ್ಯನಾ? ಆ ನಿರ್ಧಾರಗಳು ಆರಂಭದಲ್ಲೇ ತೆಗೆದುಕೊಳ್ಳೋದು ಬಿಟ್ಟು ಶಿಕ್ಷಣ ಇಲಾಖೆ ಎಕ್ಸಾಮ್ ಟೈಮಲ್ಲಿ, ಇನ್ನೇನು ನಾಳೆಯಿಂದ ಎಕ್ಸಾಮ್ ಪ್ರಾರಂಭ ಆಗುತ್ತೆ, ಹಿಂದಿಗೆ ಸಖತ್ ಪ್ರಿಪೇರ್ ಆಗಿಬಿಟ್ಟಿದ್ದೀವಪ್ಪ, ಇದರಲ್ಲಿ ಹೆಚ್ಚಿನ ಅಂಕ ತಗೊಳಕ್ ನಾವು ರೆಡಿ ಆಗಿದ್ದೀವಿ, ಸ್ಕೋರ್ ಚೆನ್ನಾಗಾಗ್ಲಿ ಅಂತ ಮಕ್ಕಳು ತಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಾಗ, ಇಲ್ಲ ಅದ್ರಲ್ಲಿ ಪಾಸ್ ಆದ್ರೂ ಓಕೆ, ಫೇಲ್ ಆದ್ರೂ ಓಕೆ, ನಾವು ಗ್ರೇಡ್ ಕೊಟ್ಬಿಡ್ತೀವಿ, ಅಂಕ ಕೊಡಲ್ಲ, ಅದು ಅನಿವಾರ್ಯ ಅಲ್ಲ ಅಂತ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳಾಯ್ತು. ಇನ್ಫ್ಯಾಕ್ಟ್ ಈಗ ಸರ್ಕಾರಕ್ಕೆ ಹೈಕೋರ್ಟೇ ಚಾಟಿ ಬೀಸಿದೆ, ಇಲ್ಲ ಗ್ರೇಡ್ ಬದಲಾಗಿ ಅಂಕನೇ ಕೊಡಬೇಕು ಅಂತ. ಹಂಗಾಗಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಹಿಂದಿ ತಿರುಗುಬಾಣ. ಗ್ರೇಡ್ಗೆ ಹೈಕೋರ್ಟ್ ಗುದ್ದು ಕೊಟ್ಟಿದ್ದು ಅಂಕವೇ ಮದ್ದು ಮಕ್ಕಳಿಗೆ ಅನ್ನುವಂತಹ ಆದೇಶವನ್ನ ಕೊಟ್ಟಿದ್ದೆ ತಡ ಕೆಲ ಮಕ್ಕಳಿಗೆ ಆತಂಕ ಶುರುವಾಗಿ ಹೋಗಿದೆ. ಕಾರಣ ಇಷ್ಟೇ, ಏನ್ ಗೊತ್ತಾ? ಸರ್ಕಾರ ಹೇಳ್ಬಿಡ್ತಲ್ಲ ನಾವು ಗ್ರೇಡ್ ಕೊಡ್ತೀವಿ ಅಂತ, ನಾವು ಅಷ್ಟರ ಮಟ್ಟಿಗೆ ಸರಿಯಾಗಿ ಪ್ರಿಪೇರ್ ಆಗಿ ಎಕ್ಸಾಮೇ ಬರ್ದಿಲ್ಲ, ಈಗ ಸಡನ್ ಆಗಿ ನೀವು ಅಂಕ ಕೊಡ್ತೀವಿ ಅಂದ್ರೆ ಹೆಂಗೆ? ಈ ಪ್ರಶ್ನೆಯನ್ನ ಮಕ್ಕಳು ಕೇಳ್ತಿದ್ದಾರೆ. ಹಿಂದಿ ಭಾಷೆಗೆ ಗ್ರೇಡಿಂಗ್ ವಿಚಾರದಲ್ಲಿ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಆಗಿದೆ. ಕೊನೆ ಕ್ಷಣದ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ನಿಂದಲೇ ತಡೆ ಒಡ್ಡಲಾಗಿದೆ. ಗ್ರೇಡ್ ಬದಲು ಅಂಕಗಳನ್ನೇ ನೀಡಬೇಕು, ಅದೇ ಸೂಕ್ತ ಅಂತ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹಂಗಾಗಿ ಸರ್ಕಾರಕ್ಕೆ ಮುಖಭಂಗ. ಮುಂದಿನ ವರ್ಷದಿಂದ ಗ್ರೇಡಿಂಗ್ ವ್ಯವಸ್ಥೆಗೆ ಗ್ರೀನ್ ಸಿಗ್ನಲ್ ಆಲ್ರೆಡಿ ಕೋರ್ಟ್ ಕೊಟ್ಟಾಗಿದೆ. ಹೈಕೋರ್ಟ್ ತೀರ್ಪಿನಿಂದ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ. ಯಾರನ್ನ ಮೆಚ್ಚಿಸೋ ಸಲುವಾಗಿ ಈ ನಿರ್ಧಾರಕ್ಕೆ ತರಾತುರಿಯಲ್ಲಿ ಶಿಕ್ಷಣ ಸಚಿವರು ನಿರ್ಧಾರ ಮಾಡಿದ್ರೋ ಗೊತ್ತಿಲ್ಲ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅಂತ ಬಹುತೇಕರು ಹೇಳಿದ್ರು ಓಕೆ, ಅದನ್ನ ಸ್ವಾಗತ ಮಾಡ್ಕೊಳ್ಳೋಣ. ಆದ್ರೆ ಎಕ್ಸಾಮ್ ಟೈಮಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಕೆಲ ಮಕ್ಕಳು ಸಿದ್ಧತೆ ಮಾಡ್ಕೊಂಡಿದ್ರು, ಕೆಲ ಮಕ್ಕಳು ಅಯ್ಯೋ ಹಿಂದಿ ಅಂದ್ರೆ ಕಷ್ಟ ರೀ, ಓದಕ್ಕಾಗಿಲ್ಲ, ಆದ್ರೆ ಎಕ್ಸಾಮ್ಗೆ ಹೆಂಗ್ ಪ್ರಿಪೇರ್ ಆಗೋದು ಅನ್ನೋರಿಗೆ ಸ್ವಲ್ಪ ಮಟ್ಟಿಗೆ ನಿರಾಳತೆ ಸಿಕ್ಕಿದ್ದು ಹೌದು, ಗ್ರೇಡಿಂಗ್ ಕೊಡ್ತೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆಲ್ ಆಫ್ ಅ ಸಡನ್ ಹೈಕೋರ್ಟ್ನ ಈ ಆದೇಶ ಇದೆಯಲ್ಲ, ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ, ಅದು ಮಕ್ಕಳ ಭವಿಷ್ಯದ ಬಗ್ಗೆ ಒಂದಷ್ಟು ಚಿಂತೆಗೀಡು ಮಾಡ್ತಾ ಇದೆ ಪೋಷಕರನ್ನ. ಇನ್ಫ್ಯಾಕ್ಟ್ ಮಕ್ಕಳು ಕೂಡ ಆತಂಕದಲ್ಲಿದ್ದಾರೆ ಕೆಲವರು ಅಂತ ಹೇಳಲಾಗ್ತಾ ಇದೆ. ಆಬ್ವಿಯಸ್ಲಿ ಕೆಲವರು ವಾದ ಮಾಡ್ತಾ ಇದ್ರು, ಹಿಂದಿ ಅನಿವಾರ್ಯ ರೀ ನಮಗೆ, ಯಾಕಂದ್ರೆ ನಾವು ನಾಳೆ ದಿನ UPSC ಈ ಎಕ್ಸಾಮ್ ಎಲ್ಲ ಬರೆದಾಗ ಬೇರೆ ಬೇರೆ ಕಡೆ ನಮಗೆ ಪೋಸ್ಟಿಂಗ್ ಎಲ್ಲ ಸಿಕ್ಕಾಗ ಹಿಂದಿ ಬರದೆ ಹೋದ್ರೆ ಹೇಗೆ? ಈ ಪ್ರಶ್ನೆಯನ್ನ ಕೆಲವರು ಮಾಡಿದ್ರು. ಕನ್ನಡ ಭಾಷೆ ಇಟ್ಕೊಂಡು ನಾವು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಕ್ಕಾಗತ್ತಾ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡಿದ್ರು. ಅದಕ್ಕೊಂದಷ್ಟು ಉದಾಹರಣೆಗಳನ್ನ ಕೆಲವರು ಕೊಡ್ತಾ ಹೋದ್ರು. ಅಲ್ಲ, ಬೇರೆ ಸ್ಟೇಟ್ ಇಂದ ನಮ್ಮಲ್ಲಿ ಬರ್ತಾರಲ್ಲ, ಕೆಲವರು ಕನ್ನಡ ಕಲ್ತಿಲ್ವಾ, ಕೆಲವರು ಪ್ರಾಕ್ಟೀಸ್ ಮಾಡಲ್ವಾ, ಹಂಗೆ ಹಿಂದಿನೂ ಕೂಡ ಪ್ರಾಕ್ಟೀಸ್ ಮಾಡಿದ್ರಾಯ್ತು, ನಂತರ ಪೋಸ್ಟಿಂಗ್ ಬಂದಾಗ ಅದು ಅನಿವಾರ್ಯ ಅಂತ ಅನಿಸ್ದಾಗ. ಆದ್ರೆ ಈಗ ಕಷ್ಟ ಅನ್ನೋದಿದೆಯಲ್ಲ, ಅದನ್ನ ಒತ್ತಡ, ಅದು ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಇದೆಯಲ್ಲ, ಅದರಿಂದ ಮಕ್ಕಳನ್ನ ಹೊರತರುವಂತಹ ಪ್ರಯತ್ನಗಳಾಗ್ತಾ ಇದೆ ಅಂತ ಸರ್ಕಾರ ಇದಕ್ಕೊಂದು ಕ್ಲಾರಿಟಿ ಕೊಟ್ಟಿತ್ತು. ಬಟ್ ಹೈಕೋರ್ಟ್ ಯಾಕೋ ಅದಕ್ಕೆ ಗ್ರೇಡ್ ಬೇಡ, ಅಂಕನೇ ಕೊಡಿ ಅನ್ನುವಂಥ ಆದೇಶ ಕೊಟ್ಟಿರೋದ್ರಿಂದ ಈಗ ಮಕ್ಕಳ ಭವಿಷ್ಯ ಏನು ಅನ್ನೋದು ಪ್ರಶ್ನೆ ಇದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಶಿವಸೇನೆ ವಕ್ತಾರರು ಆದಂತಹ ಭಾಸ್ಕರನ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರಘುಪತಿ ಸರ್ ಪೇರೆಂಟ್ಸ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕನ್ನಡ ಹೋರಾಟಗಾರರು ಆನಂದ್ ಸರ್ ನಮ್ಮ ಜೊತೆಗಿದ್ದಾರೆ. ಆನಂದ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಾಸ್ಕರನ್ ಸರ್, ಮೊದಲ ರಿಯಾಕ್ಷನ್, ಹೈಕೋರ್ಟ್ನ ಆದೇಶ, ಸರ್ಕಾರದ ನಿಲುವು ನಿರ್ಧಾರಗಳು, ತಾವು ಏನು ಹೇಳಕ್ ಬಯಸ್ತೀರಿ? ಫಸ್ಟ್ ರಿಯಾಕ್ಷನ್ ನೋಡಿ, ಹೈಕೋರ್ಟಿನ ಏನು ಆದೇಶ ಬಂದಿದೆ ಅದು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟದ್ದು ಮಾತ್ರ. ಹೌದು, ಅದನ್ನು ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ.
ಈ ಒಂದು ಜಡ್ಜ್ಮೆಂಟನ್ನು ಸ್ವಾಗತ ಮಾಡಿದ್ರೆ ನಮ್ಮನ್ನು ಕನ್ನಡ ವಿರೋಧಿ ಅಂತ ದಯವಿಟ್ಟು ಯಾರು ಅನ್ಕೋಬಾರದು. ಅದಕ್ಕೆ ನಾನು ಫಸ್ಟೇ ಕ್ಲಾರಿಟಿ ಕೊಟ್ಬಿಟ್ಟೆ. ಆಯ್ತಲ್ಲ. ನೋಡಿ, ಈಗ ಎರಡೆರಡು ಎಕ್ಸಾಂಪಲ್ ಹೇಳ್ತೇನೆ. ಪ್ರಾದೇಶಿಕ ಭಾಷೆಗಳೇನಿದೆಯಲ್ಲ ಅದೆಲ್ಲ ಒಂದೊಂದು ರಾಜ್ಯಕ್ಕೆ ಅಥವಾ ಆ ರಾಜ್ಯದ ಗಡಿ ಭಾಗಗಳಿಗೆ ಮಾತ್ರ ಸೀಮಿತ. ನಾವು ಸ್ವಾತಂತ್ರ್ಯ ಪೂರ್ವದಿಂದ ತಗೊಳ್ಳೋಣ, ಹೋರಾಟಗಳೆಲ್ಲ ನಾವು ಬ್ರಿಟಿಷರ ವಿರುದ್ಧ ಮಾಡಿರೋದೆಲ್ಲ ಹಿಂದಿ ಭಾಷೆಯನ್ನು ಮುಂದಿಟ್ಕೊಂಡೆ. ಇಂಕಲಾಬ್ ಜಿಂದಾಬಾದ್ ಇರ್ಬೋದು, ಜೈ ಹಿಂದ್ ಇರ್ಬೋದು, ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಲೋಗನ್ ಕೊಟ್ಟಿರೋದಿರ್ಬೋದು, ದೇಶವ್ಯಾಪಿ ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ನಡೆದಿವೆ ಅವೆಲ್ಲ ಹಿಂದಿ ಭಾಷೆಯಲ್ಲೇ ನಡೆದಿರೋವಂಥದ್ದು. ಈಗ ನಮ್ಮ ರಾಷ್ಟ್ರಕ್ಕೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಮ್ಮಲ್ಲಿ ಗವರ್ನರ್ ಇದ್ದಾರೆ, ಆಮೇಲೆ ರಾಷ್ಟ್ರ ಅಧ್ಯಕ್ಷರಿದ್ದಾರೆ. ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಒಂದು ಇಂಗ್ಲೀಷು ಅಥವಾ ಹಿಂದಿ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ರಾಜ್ಯ ಸರ್ಕಾರದ ಈ ನಿಲುವು ಏನಿದೆಯಲ್ಲ ಇದರ ವಿರುದ್ಧ ಅಂತೂ ನಾವು ಖಂಡಿತ ಇಲ್ಲ, ಗ್ರೇಡ್ ಸಿಸ್ಟಮ್ ವಿರುದ್ಧ ಅಂತೂ ನಾವಿಲ್ಲ. ಆದರೆ 1 ವರ್ಷದ ತನಕ ಶೈಕ್ಷಣಿಕ ವರ್ಷದಲ್ಲಿ ಪೂರ್ತಿಯಾಗಿ ಓದ್ಕೊಂಡು ಬಂದು ಎಕ್ಸಾಮಿನೇಷನ್ ಟೈಮಲ್ಲಿ ಇದಕ್ಕೆ ಮಾರ್ಕ್ಸ್ ಕೊಡಲ್ಲ, ಇದಕ್ಕೆ ಗ್ರೇಡಿಂಗ್ ಸಿಸ್ಟಮ್ ಕೊಡ್ತಾ ಅಂತ ಹೇಳಿದ್ದಾರೆ. ಈಗ ಇವ್ರು ಹೇಳೋದೇನು ಅಂದರೆ ಹಿಂದಿಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಆಯಿತು, ನಿಮ್ಮದೇ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳೋಣ. ಇದೇ ರೀತಿ ಗಣಿತದಲ್ಲೂ ಫೇಲ್ ಆಗ್ತಾರೆ, ಇದೇ ರೀತಿ ಸೈನ್ಸ್ನಲ್ಲೂ ತುಂಬ ಜನ ಫೇಲ್ ಆಗ್ತಾರೆ. ಕೆಲವರಿಗೆ ಫಿಸಿಕ್ಸ್ ಅಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ. ಹಂಗಂದ್ರೆ ಅದಕ್ಕೂ ಗ್ರೇಡಿಂಗ್ ಸಿಸ್ಟಮ್ ಮಾಡಿಬಿಡ್ತೀರಾ? ಸರ್ಕಾರದ ಕೆಲಸ ಏನು ಅಂದರೆ ಮಕ್ಕಳು ಯಾವಾಗ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಅದನ್ನ ಇನ್ನ ಚೆನ್ನಾಗಿ ಕಲಿಸ್ಕೊಡ್ಬೇಕು, ಇನ್ನ ಒಳ್ಳೆ ಫ್ಯಾಕಲ್ಟಿಯನ್ನ ಕ್ರಿಯೇಟ್ ಮಾಡಬೇಕು. ಒಂದು. ಎರಡನೇದು, ಈಗ ಕೆಲವು ಮಕ್ಕಳು ಈ ಆಪ್ಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಡಿ, ಈ ಸೈನ್ಸು, ಮ್ಯಾಥ್ಸು ಮತ್ತು ಸೋಷಲ್ ಸ್ಟಡೀಸ್ ಇದೆಯಲ್ಲ ಅದರಲ್ಲಿ ಕೆಲವು ಕಡಿಮೆ ಅಂಕ ತಗೊಂಡ್ರು ಅಂತ ಹೇಳಿ ತಿಳ್ಕೊಳ್ಳಿ. ಆ ಥರ ಹಿಂದಿಯಲ್ಲಿ ಆ ಮಗು ಸ್ವಲ್ಪ ಚುರುಕಾಗಿ ಎಕ್ಸಾಮ್ ಬರೆದಿದೆ, ಸ್ಮಾರ್ಟಾಗಿ ಬರೆದಿದೆ. ಆಗೇನಾಗುತ್ತೆ ಅಂದರೆ ಆ ಟೋಟಲ್ ಮಾರ್ಕ್ಸ್ಗೆ ಈ ಫಸ್ಟ್ ಕ್ಲಾಸು, ಫಸ್ಟ್ ಕ್ಲಾಸ್ ಅಂತೆಲ್ಲ ಬರುತ್ತೆ ನೋಡಿ, ಅದಕ್ಕೆ ಈ ಮಾರ್ಕ್ಸ್ ಬಂದರೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಈಗ ನೀವು ಕ್ರಮ ತಗೊಂಡ್ರಲ್ಲ, ಶೈಕ್ಷಣಿಕ ವರ್ಷದ ಪ್ರಾರಂಭ ಅಂದರೆ 2025-26 ತಗೊಂಡ್ಬಿಟ್ಟಿದ್ರೆ ಹಿಂದಿ ಸಬ್ಜೆಕ್ಟನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ ಮಕ್ಕಳು, ಮಿಕ್ಕಿದ 5 ಸಬ್ಜೆಕ್ಟನ್ನ ಚೆನ್ನಾಗಿ ಓದ್ಕೊಂಡ್ರವರು. ನೀವು ಹೆಂಗೆ ಮಾಡಿಬಿಟ್ರಿ ಅಂದರೆ ಕೊನೆಗೆ ಒಂದು ಕಾಂಪೌಂಡ್ ಮೇಲೆ ನಿಲ್ಲಿಸಿ ಆ ಕಡೆ ಹಾರೋದ ಮಕ್ಕಳು ಈ ಕಡೆ ಹಾರೋದ ಅನ್ನೋ ಒಂದು ಗೊಂದಲಕ್ಕೆ ತಂದಿಟ್ಟುಬಿಟ್ರಿ. ಈ ಒಂದು ಹಿಂದಿಯ ಬಗ್ಗೆ ಏನು ರಾಜ್ಯ ಸರ್ಕಾರ, ಇದು ಹೈಕೋರ್ಟ್ ಏನು ತೀರ್ಪನ್ನು ನೀಡಿದೆ ಅದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ. ಮಕ್ಕಳಿಗೂ ಒಂದಷ್ಟು ಮತ್ತು ಅವ್ರ ಪೇರೆಂಟ್ಸು ಸ್ವಲ್ಪ ಜನ ನಿರಾಳ ಆಗಿದ್ದಾರೆ ಅನ್ನೋದು ನನ್ನ ಓಪನಿಂಗ್ ರಿಮಾರ್ಕ್. ಓಕೆ.